ಎಲ್ಲರಿಗೂ ನಮಸ್ಕಾರ. ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ 1 ಕಪ್ ಅವಲಕ್ಕಿಯಿಂದ 10 ನಿಮಿಷದಲ್ಲಿ ಮಾಡುವ ಮೃದುವಾದ ತುಂಬ ಸುಲಭವಾಗಿ ಮಾಡುವ ದೋಸೆ ರೆಸಿಪಿ. ಇದು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. 1 ಗ್ಲಾಸ್ ಗಟ್ಟಿ ಅವಲಕ್ಕಿ ತೊಗೊತಾ ಇದ್ದೀನಿ ನಾನು. ನೀವು ಬೇಕಾದ್ರೆ ಪೇಪರ್ ಅವಲಕ್ಕಿ ಬೇಕಾದ್ರೆ ತೊಗೋಬೋದು. ಕ್ಲೀನ್ ಮಾಡಿಕೊಂಡು ನೀರು ಹಾಕಿ 1-2 ಸಲ ತೊಳ್ಕೊಂಬರ್ಬೇಕು. ನೀರು ತೆಗ್ದಿದ್ದಾಗಿದೆ. ಯಾವ ಗ್ಲಾಸಲ್ಲಿ ಅವಲಕ್ಕಿನ ಅಳತೆ ಮಾಡ್ಕೊಂಡಿದ್ರಲ್ಲ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಬಾಂಬೆ ರವೆ ತೊಗೊತಾ ಇದ್ದೀನಿ. ನೀವು ಬೇಕಾದರೆ ಚಿರೋಟಿ ರವೆ ಆದರೂ ತೊಗೋಬೋದು, ಬನ್ಸಿ ರವೆ ಆದರೂ ತೊಗೋಬೋದು. ರವೆನ ತೊಳೆದು ನೀರು ಹಾಕಿ ಇಟ್ಕೋಬೇಕು. ಅದೇ ಗ್ಲಾಸ್ ಅಳತೆಯಲ್ಲಿ 1 ಗ್ಲಾಸ್ ಮೊಸರು ತೊಗೊತಾ ಇದ್ದೀನಿ. ಅವಲಕ್ಕಿ ಜೊತೆಯಲ್ಲೇ ಮೊಸರು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಕಲಸಿದಾಗಿದೆ. ಇವಾಗ 10 ನಿಮಿಷ ಮುಚ್ಚಿಡೋಣ. ಇವಾಗ ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ ಫ್ರೆಂಡ್ಸ್. 10 ನಿಮಿಷ ಆದಮೇಲೆ ಅವಲಕ್ಕಿ ಮೊಸರು ಫಸ್ಟ್ ರುಬ್ಕೋಬೇಕು. ಇದನ್ನು ರುಬ್ಕೊಂಬರೋಣ. ಇವಾಗ ರುಬ್ಬಿದಾಗಿದೆ. ಇವಾಗ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ರವೆಯಲ್ಲಿರೋ ನೀರೆಲ್ಲ ತೆಗೆದು ಇವಾಗ ರುಬ್ಕೊಳ್ಳೋಣ. ಅವಲಕ್ಕಿ ರವೆ 2 ನುಣ್ಣಗೆ ರುಬ್ಕೊಂಬರ್ಬೇಕು. ರುಬ್ಬಿದಾಗಿದೆ. ಹೇಗಿದು ಈನೋ ಪೌಡರ್ 1 ಅರ್ಧ ಸ್ಪೂನ್ ಸೇರಿಸ್ತಾ ಇದ್ದೀನಿ. ಈನೋ ಪೌಡರ್ ಸೇರಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ದೋಸೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗಿದೆ ಹಿಟ್ಟು, ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಈನೋ ಪೌಡ್ರ್ ಹಾಕೋದು ಇಷ್ಟ ಇಲ್ಲಾಂದರೆ ಅಡುಗೆ ಸೋಡಾ ಹಾಕ್ಕೊಳ್ಳಿ. ಹೆಂಚಿಟ್ಟಿದ್ದೀನಿ, ಕಾದಿದೆ. ಇವಾಗ ದೋಸೆ ಹಾಕ್ಕೊಳ್ಳೋಣ. ನಿಮಗೆ ಸೋಡಾ ಹಾಕೋದು ಇಷ್ಟ ಇಲ್ಲ ಅಂದರೆ ಹಾಗೆ ಪರ್ಮೆಂಟ್ ಮಾಡ್ಕೊಳ್ಳಿ. ಕಬ್ಬಿಣದ ಹೆಂಚಿಟ್ಟಿದ್ದೀನಿ. ಈ ಹೆಂಚಲ್ಲಿ ದೋಸೆ ಹಾಕ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ಮುಚ್ಚಿಟ್ಟು ಬೇಯಿಸ್ಕೋಬೇಕು ದೋಸೆ. ಈ ದೋಸೆ ಒಂದು ಕಡೆನೂ ಬೇಯಿಸ್ಕೋಬೋದು. ನಾನು 2 ಕಡೆನೂ ಬೇಯಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಈ ದೋಸೆ. ಮನೇಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದೋಸೆ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು ಫ್ರೆಂಡ್ಸ್.